ಚೆನ್ನಾಗಿದೆ. ಒಳ್ಳೆ ಡಿಫ್ರೆಂಟ್ ಹಾರರ್ ಮೂವಿ ಅಂತ ಮಾಡಿದ್ದಾರೆ. ಸೊ ಎಲ್ಲ ಹೊಸ ಪ್ರತಿಭೆಗಳಿರೋದ್ರಿಂದ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಇದ್ರ ಮುಖಾಂತರ ತಿಳಿಸ್ತೀವಿ. ಸೊ ಡಿಫ್ರೆಂಟ್ ಎಚ್ಚರಿಕೆ ಅಂತೆಲ್ಲ ಹಾಕಿದ್ದಾರೆ. ನಾಯಿ ಬಗ್ಗೆ ಏನಾದರೂ ಎಮೋಷನಲ್ ಆ ಥರ ಇಲ್ಲ, ಆ್ಯಕ್ಚುಲಿ ಒಂದು ಡಿಸೀಸ್ ಬಗ್ಗೆ ಅವರು ವಿವರವಾಗಿ ತಿಳಿಸಿದ್ದಾರೆ. ಅದು ಜನರಿಗೆಲ್ಲ ಸಿನಿಮಾ ಹೇಗೆ ಅನಿಸ್ತದೆ? ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾ? ನಾಯಿ ಬಗ್ಗೆ ಏನಾದ್ರು ಇದೆಯಾ? ಹಾಂ, ಇದೆ. ಕ್ಲೈಮ್ಯಾಕ್ಸಲ್ಲಿ ಪ್ರತಿಯೊಬ್ಬರು ನೋಡೋ ಚಿತ್ರ. ಸಾಕು ಪ್ರಾಣಿಗಳು ಸಾಕ್ತಾರಲ್ಲ ಅವರು ನೋಡಬೇಕು. ಮತ್ತೆ ಚೆನ್ನಾಗಿ ನೋಡ್ಬೋದು ಫಿಲಮ್. ಇದೆ ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಕಲಿಗವರು. ಕನ್ನಡ ಪಿಚ್ ಬಂದು ನೋಡಬೇಕು. ಚೆನ್ನಾಗಿದೆ, ಒಳ್ಳೆ ಮೆಸೇಜ್. ಚೆನ್ನಾಗಿದೆ ತುಂಬ. ಸರ್ ಹೇಗೆ ಅನಿಸ್ತು ಸಿನಿಮಾ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಕೂಡ ಈ ಸಿನಿಮಾ ಬಂದು ನೋಡಿ. ಫಸ್ಟ್ ಕನ್ನಡದ ಜಾಂಬಿ ಸಿನಿಮಾ ಇದು, ನಾಯಿ ಇದೆ ಎಚ್ಚರಿಕೆ ಅಂತೇಳಿ. ಸೊ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಮೆಸೇಜ್ ಇರೋವಂಥ ಸ್ಟೋರಿ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರೆ ಇದು ಯಾರು ಆರ್ ಮೂವಿ ಅನ್ನೋ ಥರ ಹೇಳೇ ಇಲ್ಲ. ತುಂಬ ಚೆನ್ನಾಗಿದೆ. ಪಿಕ್ಚರ್ ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೆ ಆಕ್ಟರ್ಸ್ಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಿಮ್ ಇನ್ನೊಂದ್ಸಲ ಎಲ್ಲರೂ ನೋಡ್ಬೋದು. ಮತ್ತು ಕಾಮಿಡಿ ಆಗಿದೆ, ಜೋಕ್ಸ್ ಚೆನ್ನಾಗಿದೆ. ಮೂವಿ ಬಂದು ನೋಡ್ಬೋದು. ಒಳ್ಳೆ ಥರ ಇದೆ. ನಾಯಿಯಿಂದ ಎಚ್ಚರಿಕೆ ಆಗಿರಬೇಕಂದ್ರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಆ್ಯಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದ್ಕೊಂಡ್ವಿ, ಹಾರರ್ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ಕತೆ ಆ್ಯಸ್ ಇಟ್ ಗೋಸ್ ಫಾರ್ವರ್ಡ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಏನೋ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡಿರೋ ಸಿನಿಮಾ. ತುಂಬ ಎಷ್ಟು ನಿಯತ್ತಿದೆ ಮನುಷ್ಯನಿಗಿಂತ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಒಂದು ರೇಬೀಸ್ದು ಏನಿದೆ ಕಾಯಿಲೆ ಬಗ್ಗೆ ತುಂಬ ಅವೇರ್ನೆಸ್ ಇದೆ ಸಿನಿಮಾದಲ್ಲಿ. ಖಂಡಿತವಾಗ್ಲೂ ನಾಯಿ ಸಾಕೋರು ಅಥವಾ ನಾಯಿ ಮೇಲೆ ಪ್ರೀತಿ ಇರೋರು ಪ್ರೀತಿ ಇರಲಿ ಖಂಡಿತ. ಇನ್ನೊಂದು ಕಡೆ ಎಚ್ಚರಿಕೆ ಎಷ್ಟು ವಹಿಸಬೇಕು ನಾವು ಅನ್ನೋದನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಾನಸಗೌಡ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾವು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾಯಿಗಳನ್ನೂ ಕೂಡ ಕರ್ಕೊಂಬಂದು ಪ್ರದರ್ಶನ ಮಾಡಿದ್ದೀವಿ. ಸೊ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬನ್ನಿ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ಈಗ ನಿಮ್ಮ ಚಿತ್ರಮಂದಿರಗಳಲ್ಲಿ ನಿಮ್ಮ ಮೆಚ್ಚಿನ ಥಿಯೇಟರ್ಸಲ್ಲಿದೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಮೂವಿ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲ ತುಂಬ ರಿಯಾಕ್ಷನ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೇಳ್ದಂಗೆ ನಾನು ಮೂವಿ ಮಾಡಬೇಕು ಅಂತ ಆ್ಯಸ್ ಅ ಡಾಕ್ಟರ್ ಅಂತ ನಿಮಗೆಲ್ಲರಿಗೂ ನನ್ನ ಪರಿಚಯ ಇದ್ದೀನಿ ಆಲ್ರೆಡಿ. ಸೊ ನನ್ನ ಸಿನಿಮಾ ಮೂಲಕ ಒಂದು ಒಳ್ಳೆ ಮೆಸೇಜನ್ನು ಕೊಡೋಣ ಅಂತ ಹೊರಟಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಈಗಾಗಲೇ ಸಿನಿಮಾ ನೋಡಿರ್ತೀರ. ಎಂಟರ್ಟೈನ್ಮೆಂಟ್ ಜೊತೆಗೆ ಮೆಸೇಜ್ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ನಾನು ರೊಟೀನ್ ಸಿನಿಮಾಗಳ ಥರ ನಾನು ಮಾಡಿಲ್ಲ. ನೀವೇ ಥಿಯೇಟರ್ಗೆ ಬಂದು ನೋಡಿ. ಒಂದು ಸಾಂಗು, ರೊಮ್ಯಾನ್ಸು, ಗಿಮ್ಯಾನ್ಸು ಅವೆಲ್ಲ ಎಲ್ಲ ಚಿತ್ರಗಳಲ್ಲೂ ನಿಮ್ಗೆ ಸಿಗುತ್ತೆ. ಇದು ಡಿಫ್ರೆಂಟಾಗಿರಲಿ ಅಂತ ಹೇಳಿ ನಾನು ಒಂದು ಪ್ರಯತ್ನ ಪಟ್ಟಿದ್ದೀನಿ. ನೀವೆಲ್ಲ ನನ್ನ ಕೈ ಜೋಡಿಸಿದ್ರೆ ನಾನು ಇನ್ನು ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಕ್ಕೆ ಒಂದು ಸಾಧ್ಯತೆ ಇದೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ರೇಬೀಸ್ ನಾಯಿಗಳ ಬಗ್ಗೆ, ಸೊ ನಾಯಿ ಬಗ್ಗೆ ಹೇಗೆ ಎಚ್ಚರಿಕೆ ಇರಬೇಕು, ನಾವು ನಾಯಿಗಳನ್ನ ಸಾಕು ನಾಯಿಯಿಂದ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಸೊ ನಾಯಿಗಿರೋ ನಿಯತ್ತು ಏನು ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ನಾನು ಹೊಸ ಕಂಟೆಂಟು ಆಡಿಯನ್ಸ್ ಬೇಕಾಗಿತ್ತು. ಹೊಸ ಥರ ಸಿನಿಮಾ ಬೇಕಾಗಿತ್ತು. ತುಂಬ ಡಿಫ್ರೆಂಟಾಗಿರೋ ಕಾನ್ಸೆಪ್ಟು. ಬಂದು ದಯವಿಟ್ಟು ಸಿನಿಮಾ ನೋಡಿ. ಯಾವುದೇ ರೀತಿ ರೊಟೀನ್ ಇಲ್ಲ ಸಬ್ಜೆಕ್ಟಲ್ಲಿ. ತುಂಬ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀವಿ ಸಿನಿಮಾನ. ಸೊ ಆಡಿಯನ್ಸ್ ಎಲ್ಲ ನೋಡಿದ್ದಾರೆ. ನೀವೆಲ್ಲ ಬೆಂಬಲ ಮಾಡಬೇಕು ನಮಗೆ. ಈಗ ನಮಗೆ ಶುಕ್ರವಾರ, ಶನಿವಾರ, ಭಾನುವಾರ 3 days ಟೈಮ್ ಇದೆ. ಈ ಟೈಮಲ್ಲಿ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ. ಸಿನಿಮಾ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೂ ತೋರಿಸಿರಲಿಲ್ಲ, ಡೈರೆಕ್ಟರ್ ಸರ್ ತೋರಿಸಿ ಬಂದಿದ್ರು. ಸೊ ಸಿನಿಮಾ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಜನರ ರಿಯಾಕ್ಷನ್ಸ್ ನೋಡ್ತಿದ್ದೆ, ಅಲ್ಲಲ್ಲಿ ಪಂಚಸ್ ಎಲ್ಲ ಬರ್ತಾಯಿತ್ತು. ಸೊ ನೋಡಿ ತುಂಬ ಒಂಥರ ಟಚ್ ಆಯಿತು ಆ್ಯಕ್ಚುಲಿ. ಸೊ ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಬಂದಿದೆ. ಮೂವಿ ನಿಮಗಿಷ್ಟ ಆಯಿತಾ ಅಂತ ನೀವು ಹೇಳಬೇಕು. ಓಕೆ, ನಾನು ಈ ಸ್ಟೇಜಲ್ಲಿ ನಾನು ನಿಜವಾಗ್ಲೂ ನೋಡೋದಕ್ಕೆ ತುಂಬ ಖುಷಿ ಪಡ್ತೀನಿ. ಇಲ್ಲಿ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಎಸ್ಪೆಷಲಿ ಕಳೇಗೌಡರು ಮತ್ತು ಇವರು ಲೀಲಾ ಮೋಹನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವರು ಎಮೋಷನಲ್ಲೇ ಆಗಿದ್ದಾರೆ. ಲೀಲಾ ಮೋಹನ್ ಅವರಾಗಿರ್ಬೋದು, ಡೈರೆಕ್ಟರ್ ಆಗಿರೋ ಎಲ್ಲರೂ ಎಮೋಷನಲ್ ಆಗಿದ್ದಾರೆ. ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಂಡಿದೆ. ನನಗೆ ಗೊತ್ತಿಲ್ಲ ಮನಸ್ಸಿಗೆ ಬೇರೆ ಆಡಿಯನ್ಸ್ ಮನಸ್ಸಿಗೆ ಹೇಗೋ ಮುಟ್ಟಿದೆ ಅಂತ. ಬಟ್ ನಮಗಂತೂ ತುಂಬ ಸಮಾಧಾನ ಇದೆ. ಮೂವಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ಎಮೋಷನಲ್ ಆಗಿದ್ದಾರೆ. ಇದನ್ನು ನಾನು ಡ್ರಾಮಾಟಿಕ್ ಆಗಿ ಹೇಳ್ತಿದ್ದೀನಿ ಅಂತಲ್ಲ, ಖಂಡಿತವಾಗ್ಲೂ ಎಲ್ಲರಿಗೂ ಆ ಸಮಾಧಾನ ಇದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗೂ ಕೂಡ ತುಂಬ ಅನಿಸಿದೆ. ಎಲ್ಲರಿಗೂ ಆ ಸಮಾಧಾನ ಇದೆ. ಎಲ್ಲರೂ ಎಮೋಷ್ನಲ್ ಆಗ್ತಿದ್ದಾರೆ. ನಾನು ಎಲ್ಲರನ್ನೂ ಕೇಳ್ಕೊಳೋದಿಷ್ಟೇ, ದಯವಿಟ್ಟು ಬೆಳೆಯೋ ಪ್ರತಿಭೆಗೆ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಒಂದ್ಸರಿ ಥಿಯೇಟ್ರಿಗೆ ಬಂದು ನೋಡಿ. ಇದೊಂದು ರಿಕ್ವೆಸ್ಟು. ಯಾಕೆಂದರೆ ಬೆಳೆಯೋರಿಗೆ ದಯವಿಟ್ಟು ಪ್ರೋತ್ಸಾಹಿಸಿ. ಇದೊಂದೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್.